ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯ ಆಯಿತು. ನಿಜವಾಗ್ಲೂ ಕೂಡ ಗ್ರ್ಯಾಂಡ್ ಫಿನಾಲೆ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಅದು ನಾನು ಇಷ್ಟಪಟ್ಟಂತಹ 3 ಜನ ಕಂಟೆಸ್ಟೆಂಟ್ಗಳು ಟಾಪ್ 3 ಬಂದಿದ್ದು ತುಂಬಾ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಗಿಲ್ಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರ್ ಆಗಿದ್ದಕ್ಕೆ. ಅದೇ ರೀತಿ ರನ್ನರ್ ಆದಂತಹ ರಕ್ಷಿತಾ ಶೆಟ್ಟಿ, ಇವರ್ ಸೂಪರ್, ಇವರ್ ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಆ ಕೊನೆಯ ಮೂಮೆಂಟಲ್ಲಿ ರಕ್ಷಿತಾ ಮಾತನಾಡಿದ ಮಾತುಗಳು, ಸುದೀಪ್ ಸರ್ ಅವ್ರ ಕೈ ಹಿಡ್ಕೊಂಡ್ಬಿಟ್ಟು, ಸರ್ ಇದು ಸರ್ ನಾನು ವಿನ್ನಿಂಗು ಅಂತೇಳಿ ಸುದೀಪ್ ಸರ್ ಅವ್ರ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ತೋರಿಸಿದ್ಲು ನೋಡಿ. ಅದೊಂಥರ ನಿಜವಾಗ್ಲೂ ಹಾರ್ಟಿಗೆ ಟಚ್ ಆಗೋಯ್ತು. ಯಾವ ಒಂದು ಕಂಟೆಸ್ಟೆಂಟು ಇಲ್ಲಿವರೆಗೂ ಅದನ್ನು ಮಾಡಿರಲಿಲ್ಲ. ಸುದೀಪ್ ಸರ್ ಅವ್ರ ಕೈನ ಈ ಥರ ಹಿಡ್ಕೊಂಡ್ಬಿಟ್ಟು, ಸರ್ ಇದು ಸರ್ ನಾನು ವಿನ್ನಿಂಗ್ ಅಂತ ತೋರಿಸಿದ್ಲು. ನಿಜವಾಗ್ಲೂ ಗ್ರೇಟ್, ಎಕ್ಸ್ಟ್ರಾಡಿನರಿ. ಅದೇ ರೀತಿ ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿದ್ಲು. ಅದೇ ರೀತಿ ಗಿಲ್ಲಿನ ಹೋಗಿ ಹಗ್ ಮಾಡಿದ ರೀತಿ ಇದೆಯಲ್ಲ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್, ಸೂಪರ್. ಗಿಲ್ಲಿ ಮತ್ತು ರಕ್ಷಿತನ ಆ ಒಂದು ಕೊನೆಯ ಮೂಮೆಂಟ್ ಏನಿದೆ ನಿಜವಾಗ್ಲೂ ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಸೂಪರ್ ಆಗಿತ್ತು. ಅದೇ ರೀತಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು, ಅದೇ ರೀತಿ ಯಾವುದಪ್ಪ ಜಾರ್ ಆ್ಯಪ್ ಕಡೆಯಿಂದ ನಮ್ಮ ರಕ್ಷಿತನಿಗೆ 25 lakhs ಮನಿ ಕೂಡ ಸಿಕ್ತು. ಆಲ್ ದ ಬೆಸ್ಟ್ ರಕ್ಷಿತಾ. ಓಕೆ, ಈ ವಿಡಿಯೋ ಏನಕ್ಕೆ ಅಂತಂದರೆ, ರಕ್ಷಿತನ ಇಂಟ್ರ್ಯೂಗಳನ್ನ ನೋಡಿದೆ ಈಗ, ಆಯಿತಾ. ಎಲ್ಲ ಚಾನಲ್ಗಳಲ್ಲೂ ಅವಳ ಇಂಟ್ರ್ಯೂಗಳು, ಅವಳು ಮಾತನಾಡೋ ರೀತಿನ ನೋಡಿದೆ. ನಿಜವಾಗ್ಲೂ ಕೂಡ ತುಂಬ ಅಂಬಲ್ಲಾಗಿ ಮಾತಾಡ್ತಾಳೆ, ತುಂಬಾ ಮೆಚುರಿಟಿಯಿಂದ ಮಾತಾಡ್ತಾಳೆ. ಅದೇ ರೀತಿ ತುಂಬಾ ಆಯಿತಾ, ನಿಜವಾಗ್ಲೂ ಆ ಹುಡುಗಿಗಿರುವಂತಹ ಹ್ಯುಮ್ಯಾನಿಟಿ ಇದೆಯಲ್ಲ, ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಪ್ರಶ್ನೆಗೂ ಕೂಡ ತುಂಬಾ ಕಾಮಾಗಿ, ಕಂಪೋಸ್ಡಾಗಿ ಆನ್ಸರ್ ಮಾಡಿದ್ಲು ರಕ್ಷಿತಾ. ತುಂಬಾ ಖುಷಿ ಆಯಿತು. ಅದೇ ರೀತಿ ಒಬ್ಬರು ಕೇಳಿದ್ರು, ಗಿಲ್ಲಿ ನಿಮಗೆ ತಂಗಿ ಅಂದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರ? ಹೌದು, ಅದು ಒಬ್ಬರು ನಮ್ಮನ್ನು ಎಲ್ಲ ರೀತಿಲೂ ನಮ್ಮನ್ನು ನೋಡಬೇಕು, ಆಯಿತಾ. ಅದನ್ನು ನಾನು ಕೂಡ ಅವರಲ್ಲಿ ನೋಡಿದ್ದೀನಿ. ಅವ್ರನ್ನ ಗಿಲ್ಲಿನ ನಾನು ತಾತನಾಗಿ ನೋಡಿದ್ದೀನಿ, ಅಣ್ಣನಾಗಿ ನೋಡಿದ್ದೀನಿ, ತಮ್ಮನಾಗಿ ನೋಡಿದ್ದೀನಿ, ಒಳ್ಳೆ ಫ್ರೆಂಡ್ ಆಗಿ ನೋಡಿದ್ದೀನಿ. ಅದೇ ರೀತಿ ನನ್ನ ಮಗು ಥರ ನೋಡಿದ್ದೀನಿ ಗಿಲ್ಲಿನ. ಅದು ನಿಜವಾಗ್ಲೂ ಗ್ರೇಟ್. ಏಕೆಂದರೆ ಆ ಹುಡುಗಿಗಿರುವ ಮೆಚುರಿಟಿ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ಗಿಲ್ಲಿ ವಿನ್ ಆಗಿದ್ದನ್ನು ಅವಳು ಮನಸ್ಪೂರ್ವಕವಾಗಿ ಅದು ಹ್ಯಾಪಿಯಾಗಿ ಒಪ್ಕೊಂಡು, ನನಗೆ ಇದ್ದಿದ್ದೇ ಮನಸ್ಸಲ್ಲಿ ಅದು, ಇಲ್ಲ ನಾನು ವಿನ್ ಆಗಬೇಕು, ಇಲ್ಲ ಗಿಲ್ಲಿ ವಿನ್ ಆಗಬೇಕು, ಇಲ್ಲ ರಘು ಸರ್ ವಿನ್ ಆಗಬೇಕು ಅಂತಿತ್ತು. ಗಿಲ್ಲಿ ವಿನ್ ಆಗಿದ್ದು ನನಗೆ ತುಂಬಾ ಖುಷಿಯಾಗಿದೆ ಅಂತ ಪ್ರತಿ ಇಂಟ್ರ್ಯೂವಲ್ಲೂ ಹೇಳಿದ್ಲು. ಮತ್ತು ಅವಳು ಯಾರ ಬಗ್ಗೆಯೂ ಕೂಡ ಬ್ಯಾಡಾಗಿ ಏನೂ ಹೇಳಿಲ್ಲ. ಎಲ್ಲರೂ ಓಕೆ 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 ಇಷ್ಟೇ ಹೇಳಿದ್ದು. ಅವಳು ಯಾರ ಬಗ್ಗೆನೂ ಬ್ಯಾಡಾಗಿ ಹೇಳಿಲ್ಲ. ಅವಳು ಒಂದು ವಿಷಯನ ಓಪನ್ನಾಗಿ ಹೇಳಿದ್ಲು, ಯಾಕೆ ಕಾವ್ಯನ ಇಷ್ಟ ಆಗಲಿಲ್ಲ ಅಂದರೆ, ಕಾವ್ಯನ ವೈಬು ಮತ್ತು ನನ್ನ ವೈಬು ಮ್ಯಾಚ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ, ಅವರು ಯಾವಾಗಲೂ ತುಂಬಾ ಮೇಕಪ್ ಮಾಡಿಕೊಂಡು, ತುಂಬಾ ಆಯಿತಾ ಒಂಥರ ತುಂಬಾ ಅವ್ರದ್ದು ಲೈಫ್ ಬೇರೆ, ನಮ್ಮ ಲೈಫ್ ಬೇರೆ. ನಾವು ಹೆಂಗೆ ಬೇಕು ಹಂಗಿರೋರು. ನಾನು ಮತ್ತು ಗಿಲ್ಲಿ ನಮ್ಮದು ಒಂಥರ ಸೇಮು, ನಾವು ತಲೆ ಬಾಚ್ಕೊಳಲ್ಲ, ನಾವು ಹೆಂಗೆ ಬೇಕು ಹಂಗಿರ್ತೀವಿ. ಹಾಗಾಗಿ ಗಿಲ್ಲಿಗೂ ನನಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಗಿಲ್ಲಿ ಜೊತೆ ಆಯಿತಾ ಟ್ರಾವೆಲ್ ಆದೆ. ಹಾಗಂತ ಹೇಳ್ಬಿಟ್ಟು ಕಾವ್ಯ ಆಗಲಿ ಮತ್ತೊಬ್ಬರಾಗಲಿ ಅವ್ರು ಯಾರು ಕೆಟ್ಟವರು ಅಂತಲ್ಲ, ಅವರ ಜೊತೆ ನನ್ನ ವೈಬ್ ಮ್ಯಾಚ್ ಆಗಲಿಲ್ಲ ಅನ್ನೋದನ್ನು ತುಂಬ ಓಪನ್ನಾಗಿ, ತುಂಬ ಸ್ಪಷ್ಟವಾಗಿ ಹೇಳ್ತಾಳೆ. ನಿಜವಾಗ್ಲೂ ಕೂಡ ಗಿಲ್ಲಿ ನಟನ ವಿನ್ನಿಂಗು, ರಕ್ಷಿತಾ ರನ್ನರ್ ಆಗಿದ್ದಿದೆಯಲ್ಲ, ನಿಜವಾಗ್ಲೂ ಆಯಿತಾ ಇಷ್ಟು ಸೀಸನ್ನಲ್ಲಿ ಒಂದು ರನ್ನರ್ ಆಗಿ ನಿಂತಹ ಏಕೈಕ ಹೆಣ್ಣುಮಗಳು ರಕ್ಷಿತಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಕೂಡ ಗ್ರೇಟ್. ಇದೇ ಒಂದು ಸೀಸನ್ನಲ್ಲಿ ಆಯಿತಾ ಹೆಣ್ಣು ಮಕ್ಕಳುಗಳು ಈ ಥರ ಸೆಕೆಂಡು ಆಯಿತಾ ಥರ್ಡು ಬಂದಿರೋದು ಇದೇ ಫಸ್ಟ್ ಸೀಸನ್ನು. ಅಂದರೆ ಫಿನಾಲೆ ಅಂತಂದರೆ ಹುಡುಗರದೇ ಮೇಲ್ಗೈ ಇರುತ್ತೆ. ಬಟ್ ಈ ಸಾರಿ ಒಂದು ಏನು ಟಾಪ್ 6ಅಲ್ಲಿ 3 ಜನ ಹೆಣ್ಮಕ್ಳಿದ್ದು ನನಗೆ ತುಂಬಾ ಖುಷಿ ಆಯಿತು. ಅದಲ್ಲದೆ ರಕ್ಷಿತಾ ಮತ್ತು ಗಿಲ್ಲಿಯ ಬಾಂಡಿಂಗ್ ಏನಿದೆ, ಆ ಕೊನೆಯ ಫಿನಾಲೆ ಸ್ಟೇಜ್ ಮೇಲೆ ಆ ಒಂದು ಹಗ್ ಏನಿದೆ, ಅವರಿಬ್ಬರು ಆಯಿತಾ ಮನಸ್ಪೂರ್ವಕವಾಗಿ ಹಗ್ ಮಾಡಿದ್ದು, ಆ ಒಂದು ಕಂಗ್ರ್ಯಾಚುಲೇಟ್ ಮಾಡಿದ್ದಿದೆಯಲ್ವ ರಕ್ಷಿತಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗ್ರೇಟ್. ಏಕೆಂದರೆ ನಾವು ಯಾರಿಗಾದರೂ ಒಬ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಸ್ನೇಹಿತರೆ, ನಾವು ಲಾಸ್ಟಲ್ಲಿ ಅವರ ಒಂದು ಹ್ಯಾಪಿನೆಸ್ಸನ್ನು ನೋಡಿ ಖುಷಿ ಪಡೋದಿದೆಯಲ್ಲ, ನಿಜವಾಗ್ಲೂ ಅದರಂಥ ಸಂತೋಷ ಇನ್ನೊಂದಿಲ್ಲ. ನಾನು ಯಾರಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಅವ್ರು ಫಿನಾಲೆಗೆ ಬರ್ತಾರೆ, ಅದಾಗಿ ನಂಗೆ ತುಂಬಾ ಖುಷಿ ಇದೆ. ಏಕೆ ಅಂತಂದರೆ, ನಾನು ಒಬ್ಬರಿಗೆ ನಾನು ಸಪೋರ್ಟ್ ಮಾಡೋಕ್ಕೆ ನಿಂತರೆ ಅವ್ರು ನಮ್ಮ ಮಧ್ಯದಲ್ಲಿ ಯಾವತ್ತೂ ಕೂಡ ನಾನು ಬಿಟ್ಕೊಡೋ ಮಾತೇ ಇಲ್ಲ. ಯಾರು ಏನು ಬೇಕಾದರೂ ಇಲ್ಲ ಅನ್ಲಿ. PR ಅಂತಾರೆ, ಕೆಲವರು ಬಕೆಟ್ ಅಂತಾರೆ, ನೀನು PR ನೀವು ದುಡ್ಡು ತಗೊಂಡು ಮಾಡ್ತೀರಾ ಅಂತಾರೆ. ನಾನು ಈಗಲೂ ಹೇಳ್ತೀನಿ ಆಯಿತಾ, ನಾನು
ಪೂಜಿಸುವಂಥ ದೇವ್ರ ಮೇಲೆ, ನಮ್ಮ ಮಕ್ಕಳ ಮೇಲೆ ಆಯಿತಾ ನಾನು ಆಡೇ ಮಾಡಿ ಹೇಳ್ತೀನಿ, ಯಾರಿಂದನಾದರೂ ನಾನು ಆಯಿತಾ 1 ರೂಪಾಯಿ ತಗೊಂಡು ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡಿದರೆ, ಅವ್ರಿಗೆ ಸಪೋರ್ಟ್ ಮಾಡಿದರೆ ನಾನು ನಿಮ್ಮ ಮನೆ ಜೀತದಾಳಾಗ್ತೀನಿ. ಇದನ್ನು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಯಾರಾದರೂ ಅದನ್ನು ನಿರೂಪಿಸ್ಬಿಟ್ರೆ, ನೀವು ಇಂಥ ಕಂಟೆಸ್ಟೆಂಟ್ ಹತ್ರ ನೀವು ಹಣ ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರ ಅಂತ ಯಾರಾದರೂ ನಿರೂಪಿಸ್ಬಿಟ್ರೆ ನಿಮ್ಮ ಮನೇಲಿ ಬಂದು ನಾನು ಜೀತದಾಳಾಗ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಸಪೋರ್ಟಿಂಗ್ ಏನಿದ್ರು ನನ್ನ ಮನಸ್ಪೂರ್ವಕವಾಗಿ ಮಾಡೋದು. ಯಾಕೆಂದರೆ ನಮಗೂ ಕೂಡ ಬೇರೆ ಕೆಲಸಗಳಿರ್ತವೆ, ಬೇರೆ ಕೆಲಸಗಳ ಜೊತೆಗೆ ಇದು ಮಾಡೋದು, ಇದನ್ನೇ ಕೆಲಸ ಮಾಡ್ಕೊಂಡು ಇದ್ದಿದ್ದರೆ ಅದು ಬೇರೆಯೇ ಆಗಿರೋದು. ನೀವು ನೋಡ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಬೇಕಾದ್ರೆ ಹೋಗಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲೂ ಆ್ಯಕ್ಟಿವ್ ಆಗಿರಲ್ಲ, ಯೂಟ್ಯೂಬಲ್ಲೂ ಕೂಡ ನಾನೇನು ಈ ಥರ ಏನಾದರೂ ವಿಡಿಯೋಗಳಿದ್ದರೆ ಹಾಕಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಜಸ್ಟು ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ ಅಷ್ಟೇ ಆಯಿತಾ. ಅದಕ್ಕೆ ನೀನು ಈ ವಿಡಿಯೋಗಳು ಹಾಕಬೇಕು. ಯಾಕೆ ಅಂತಂದರೆ ನಂದು ಸಿಂಪಲ್ ಲೈಫ್ ಸ್ಟೈಲು, ನನಗೆ ತೋರ್ಪಡಿಕೆಗೋಸ್ಕರವಾಗಿ ಇನ್ನೊಂದಕ್ಕೂ ಮಾಡಬೇಕು ಅನ್ನೋ ಮೆಂಟಾಲಿಟಿ ನಂದಲ್ಲ. ಯಾಕೆಂದರೆ ನಮ್ಮ ಬದುಕು ಬೇರೆ, ನಮ್ಮ ಬದುಕು ತುಂಬಾ ಸಿಂಪಲ್ ಬದುಕು. ಹಾಗಾಗಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ. ನಿಮ್ಮೆಲ್ಲರಿಗೂ ಗೊತ್ತು ಆ ಚಾನಲ್ ಯಾವುದು ಅನ್ನೋದು, ಈಗ ಜಸ್ಟ್ ಓಪನ್ ಆಗಿರೋದು ಅಷ್ಟೇ. ರಕ್ಷಿತನ ಇಂಟರ್ವ್ಯೂನ ಯಾರ್ಯಾರು ನೋಡಿದ್ರಿ, ನಾನು ಕೂಡ ಪಬ್ಲಿಕ್ಕಲ್ಲಿ, ಆಮೇಲೆ ಫಸ್ಟ್ ಚಾನಲಲ್ಲಿ, ನ್ಯೂಸ್ ಫಸ್ಟ್ ಚಾನಲಲ್ಲಿ, ಅದೇ ರೀತಿ TV9 ಎಲ್ಲ ನೋಡಿದೆ. ತುಂಬಾ ಖುಷಿ ಆಯಿತು. ರಕ್ಷಿತನ ಮೆಚುರಿಟಿ, ಅವಳು ಆಡೋ ಮಾತುಗಳು, ಅವಳೊಂದು ಮಾತು ಹೇಳ್ತಾಳೆ, ಇಲ್ಲ ನಿನ್ನ ನಾವು ಬುಡಕ್ಕೆ ಹೋಗಬೇಕು, ಏನು ಮಾಡ್ತೀರಾ, ಸಿನಿಮಾ ಮಾಡ್ತೀರಾ, ಮೂವಿ ಮಾಡ್ತೀರಾ, ಇಲ್ಲ ನಿನ್ನ ನಾವು ಬುಡಕ್ಕೆ ಹೋಗಬೇಕು, ಅಂದರೆ ನನ್ನ ಯಥಾಸ್ಥಿತಿ ನಾನು ಲೋಗ್ ಮಾಡೋಕ್ಕೆ ಹೋಗಬೇಕು, ಲೋಗ್ ಮಾಡಬೇಕು ಅಂದರೆ ಆ ಮೆಚುರಿಟಿ ಇದೆಯಲ್ವ. ಏಕೆಂದರೆ ಒಬ್ಬ ಮನುಷ್ಯ ಇಂತಹ ಒಂದು ಫ್ಯಾನ್ ಸಂಪಾದನೆ ಮಾಡಿದ ತಕ್ಷಣ ಒಂದು ಹಂಬ್ ಬಂದ್ಬಿಡುತ್ತೆ. ಬಟ್ ಅದು ಗಿಲ್ಲಿಗಾಗಲಿ ರಕ್ಷಿತನಿಗಾಗಲಿ ಅವರಿಬ್ಬರು ಮಾತಲ್ಲೂ ಕೂಡ ಒಂದು ತುಂಬಾ ಗ್ರ್ಯಾಟಿಟ್ಯೂಡ್ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಗ್ರೇಟ್ ಅಂತೀನಿ. ಯಾಕೆಂದರೆ ಅದೇ ನಾನು ಹೇಳ್ತೀನಲ್ವಾ, ನಾವು ಹಾಕ್ಕೊಳೋ ಬಟ್ಟೆ, ನಾವು ಮಾಡ್ಕೊಳೋ ಮೇಕಪ್ಪು, ನಾವು ಹೈಫೈಯಾಗಿ ನಡ್ಕೊಳೋ ರೀತಿ, ಇದು ಯಾವುದೂ ಮ್ಯಾಟ್ರ್ ಆಗಲ್ಲ. ಇಡೀ ಸೀಸನ್ನು ತಲೆನೇ ಬಾಚ್ಕೊಂಡಂಗೆ ಇದ್ದಂಥವಳು ರಕ್ಷಿತಾ. ಇಡೀ ಸೀಸನ್ನು ಆಯಿತಾ, ಗಿಲ್ಲಿ ಹೆಂಗೆ ಬೇಕಂಗೆ ಇದ್ದವನು ಗಿಲ್ಲಿ. ಆದರೆ ಈ ಇಬ್ಬರಿಗೂ ಇವರಿಬ್ಬರು ಸ್ನಾನ ಮಾಡಲ್ಲ, ಗಿಲ್ಲಿ ಮತ್ತು ರಕ್ಷಿತಾ ಸ್ನಾನ ಮಾಡಲ್ಲ, ಅಲ್ಲುಜ್ಜಲ್ಲ ಅಂತೇಳಿ ತುಂಬ ಕಂಪ್ಲೇಂಟ್ ಮಾಡ್ತಾಯಿದ್ರು. ಬಟ್ ರಕ್ಷಿತಾ ಅದಕ್ಕೊಂದು ಆನ್ಸರ್ ಮಾಡ್ತಾಳೆ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಆಯಿತಾ, ನೀವು ಸ್ನಾನ ಮಾಡೋಕ್ಕೆ ಹೋಗೋದಕ್ಕೆ ತಾನೇ ಅಲ್ಲುಜ್ಜೋದು. ಬೆಳಗ್ಗೆ ಎದ್ದು ತಿಂಡಿ ಮಾಡೋಣ, ಕುಕ್ ಮಾಡೋಣ, ಬ್ರೇಕ್ಫಾಸ್ಟ್ ಮಾಡೋಣ, ಅದಕ್ಕೇನು ಪ್ರಿಪೇರ್ ಮಾಡೋಣ ಅಂತ ಇರ್ತೀರಾ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಕೂತ್ಕೊಳ್ತೀರಾ? ಇಲ್ಲ, ನಾನು ಗಿಲ್ಲಿ ಕೂಡ ಹಾಗೇನೆ. ನಾವೇನು ಅಲ್ಲುಜ್ಜಲ್ಲ ಅಂತಲ್ಲ, ನಾವು ಯಾವಾಗ ಸ್ನಾನಕ್ಕೆ ಹೋಗ್ತೀವಿ ಅವಾಗ ಅಲ್ಲುಜ್ಜುತ್ತೀವಿ. ನಮಗೆ ಮೇಕಪ್ ಮಾಡಿಕೊಂಡು ಬೆಳಗ್ಗೆನೇ ಕುತ್ಕೋಬೇಕು ಅನ್ನೋ ನೆಸೆಸಿಟಿ ನಮಗೆ ಇರಲಿಲ್ಲ ಅನ್ನೋದು ನಾವು ಓಪನ್ ಆಗಿ ಹೇಳಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಗಿಲ್ಲಿಗೂ ನನಗೂ ವೈಬ್ ಯಾಕೆ ಮ್ಯಾಚ್ ಆಗುತ್ತೆ, ನನಗೂ ಮತ್ತು ಗಿಲ್ಲಿ ಇಬ್ಬರು ನಾವು ಸೇಮ್. ಏನು ಅಂತಂದರೆ ನಮ್ಮದು ಡ್ರಾಮಾ ಜೀವನ ಅಲ್ಲ, ನಾಟಕದ ಜೀವನ ಅಲ್ಲ, ನಾವು ಹೇಗಿದ್ದೀವಿ ಹಾಗೆ ರಿಯಾಲಿಟಿಯಾಗಿರೋ ಅಂಥ ಜೀವನ. ಅದನ್ನು ನಾವಿಲ್ಲಿ ಬಂದುಬಿಟ್ಟು ನಿಮಗೆ ಬೆಳಿಗ್ಗೆನೇ ರೆಡಿಯಾಗಿ ಆಯಿತಾ, ಒಳ್ಳೊಳ್ಳೆ ಬಟ್ಟೆ ಹಾಕಿ ನಾವು ರೆಡಿಯಾಗಿರೋ ನಿಮ್ಮ ಫೇಕ್ ಥರ ಕಾಣಿಸುತ್ತೆ. ಅದನ್ನು ಓಪನ್ ಆಗಿ ಹೇಳೋದು. ನಿಜವಾಗ್ಲೂ ಕೂಡ ಈ ವಿಡಿಯೋ ಮಾಡೋಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ನಾನಂತೂ ನಮ್ಮ ಗಿಲ್ಲಿ ನಟನ್ನ ನಾನು ಎಷ್ಟು ಆಯಿತಾ ಅವನ ಕಾಮಿಡಿ ನೋಡಿ ನಗ್ತೀನೋ, ಅದೇ ರೀತಿ ಗಿಲ್ಲಿ ನಟ ಮತ್ತು ರಕ್ಷಿತನ ಆ ಕಾಂಬಿನೇಷನ್ನು, ಆ ಬಾಂಡಿಂಗ್ ನೋಡಿ ನಾನಂತೂ ತುಂಬಾ ಖುಷಿ ಪಡ್ತೀನಿ. ನಿಜವಾಗ್ಲೂ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ರಕ್ಷಿತನಿಗೆ ಸಪೋರ್ಟ್ ಮಾಡಿದವರಿಗೆ, ಗಿಲ್ಲಿಗೆ ಸಪೋರ್ಟ್ ಮಾಡಿದವರಿಗೆ, ಅದೇ ರೀತಿ ಬಿಗ್ ಬಾಸ್ ಅನ್ನೋದು ಒಂದು ಟೈಮ್ ಪಾಸ್ ಶೋ ಆಗಿರ್ಬೋದು, ಆದರೆ ಸತತ 3.5 ತಿಂಗಳು ನಮ್ಮ ಮನಸ್ಸಲ್ಲಿ ಅದು ಆಳವಾಗಿ ಒಂಥರ ಹೆಂಗೆ ಅಂತಂದರೆ ಆಳವಾಗಿ ಇಳಿದಿರುತ್ತೆ. ನಾವು ಹೇಗೆ ಟ್ರಾವೆಲ್ ಆಗ್ತೀವಿ ಅಂದರೆ ಬಿಗ್ ಬಾಸ್ ಜೊತೆ ಪ್ರತಿದಿನ ಬೆಳಗ್ಗೆ ಎದ್ದರೆ ಮೊಬೈಲ್ ತೆಗೆದು ನೋಡೋದು, ಪ್ರೋಮೋ ಬಂದಿದೆಯಾ, ಏನು ಅಪ್ಡೇಟ್ ಇದೆ, ಲೈವ್ ಸ್ಟಾರ್ಟ್ ಆಗಿದೆಯಾ, ಯಾರ ಬಗ್ಗೆ ಏನಿದೆ, ಯಾರಿಗೆ ವೋಟ್ ಹಾಕೋಣ. ನಿಜವಾಗ್ಲೂ ಕೂಡ ಒಂಥರ ಬಿಗ್ ಬಾಸ್ ಜೊತೆ ನಮ್ಮ ಜರ್ನಿ ಏನಿದೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಮತ್ತು ಎಮೋಷನಲ್ ಆಗಿದೆ. ಮಿಸ್ ಯು ರಕ್ಷಿತಾ. ವ್ಲಾಗ್ಗಳು ಮಾಡಿ ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ. ಅದೇ ರೀತಿ ನನಗೆ ರಕ್ಷಿತನ್ನ ಒಳ್ಳೆ ಕತೆ ಇರುವಂತಹ, ಒಳ್ಳೆ ಅಂದರೆ ಮಹಿಳಾ ಪ್ರಧಾನತೆ ಜಾಸ್ತಿ ಇರುವಂತಹ ಒಂದು ಸಿನಿಮಾದಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇದೆ. ಅದೇ ರೀತಿ ರಕ್ಷಿತಾ ಮತ್ತು ಗಿಲ್ಲಿ ನಟನ ಇಟ್ಕೊಂಡು ಹೀರೋಯಿನ್ ಆಗಿ ಒಂದು ಕಾಮಿಡಿ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ ಥರ ಒಂದು ಮೂವಿನ ಮಾಡಿದ್ರು ಅಂತೂ ಸೂಪರ್ ಆಗಿರುತ್ತೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಯಾಕೆಂದರೆ ಆ ಇಬ್ಬರ ಕಾಂಬಿನೇಷನ್ ಹಂಗಿದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವರ್ಷ ಮುಂದಿನ ವರ್ಷ ನೀವೆಲ್ಲ ಮತ್ತೆ ನಮಗೆ ಸಿಗ್ತೀರಾ, ನಾವು ಮತ್ತೆ ವಿಡಿಯೋ ಮಾಡ್ತೀವಿ, ನೀವು ನೋಡ್ತೀರಾ. ನಿಜವಾಗ್ಲೂ ಕೂಡ ಮುಗಿಸೋಕ್ಕೆ ಮನಸ್ಸೇ ಇಲ್ಲ.
ಆದರೂ ಕೂಡ ಮುಗಿಸ್ಬೇಕು. ಮತ್ತೆ ಹೊಸ ಸೀಸನ್ನು ಹೊಸ ಕಂಟೆಸ್ಟೆಂಟ್ಗಳ ಜೊತೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್.